ಹಲೋ ಸ್ಟೂಡೆಂಟ್ಸ್. ಸೊ ಇವತ್ತು ಅಮೋನಿಯಂ ಬ್ರೋಮೈಡ್ ಸಾಲ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಸೊ ಪ್ರಿಲಿಮಿನರಿ ಟೆಸ್ಟ್ ಸ್ಟೇಟ್ ಕಲರ್ ಆ್ಯಂಡ್ ಸಾಲಿಬಿಲಿಟಿ. ಸೊ ಸ್ಟೇಟ್ ಚೆಕ್ ಮಾಡೋಣ. ಸೊ ಅದು ಕ್ರಿಸ್ಟಲೈನ್ ತರ ಕಾಣಿಸ್ತಾ ಇದೆ ನೋಡಿ. ಸೊ ಹಾಗಾಗಿ ಕ್ರಿಸ್ಟಲೈನ್ ಸ್ಟೇಟ್ ಅಂತ ಬರಿತೀವಿ. ಇನ್ನು ಕಲರ್ ಬಂದು ಕಲರ್ಲೆಸ್ ಆರ್ ವೈಟ್ ಟಿಶ್ಯೂ. ಕೆಲವೊಮ್ಮೆ ಮಾತ್ರ ಸಾಲ್ಟ್ ಸ್ವಲ್ಪ ಲೈಟ್ ಬ್ರೌನ್ ಆಗಿರುತ್ತೆ. ಓಕೆನಾ? ಸೊ ಕಲರ್ಲೆಸ್ ಅಂತ ಬರೀರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸಾಲಿಬಿಲಿಟಿ ಟೆಸ್ಟ್ ನೋಡಿ. ಸಾಲ್ಟ್ ಪ್ಲಸ್ ವಾಟರ್ ಆಡ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಡಿಸಾಲ್ವ್ ಆಗ್ತಾ ಇದೆ. ಸೊ ಹಾಗಾಗಿ ಸಾಲಿಬಲ್ ಇನ್ ವಾಟರ್ ಅಂತ ಬರೀತೀರಾ. ಸೊ ಇಲ್ಲಿಗೆ ಪ್ರಿಲಿಮಿನರಿ ಟೆಸ್ಟ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್, ಅದಾದ್ಮೇಲೆ ಬೇಸಿಕ್ ರಾಡಿಕಲ್. ಸೊ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಅಲ್ಲಿ ಫಸ್ಟ್ ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಸಾಲ್ಟ್ ಮತ್ತೆ ಡೈಲ್ಯೂಟ್ HCl ಆರ್ ಡೈಲ್ಯೂಟ್ H2SO4 ಆಡ್ ಮಾಡ್ಕೋಬಹುದು. ಎರಡರಲ್ಲಿ ಯಾವ್ದಾದ್ರು ಒಂದು. ಸೊ ಇವಾಗ ಡೈಲ್ಯೂಟ್ HCl ಆಗ್ತಾ ಇದ್ದೀನಿ. ಏನಾದ್ರು ಬಬಲ್ಸ್ ಬರುತ್ತಾ, ಇಲ್ಲ ಅಂದ್ರೆ ಬಬಲ್ಸ್ ಬರಲ್ವಾ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಟೆಸ್ಟ್ ಟ್ಯೂಬ್ ನೇ ಅಬ್ಸರ್ವ್ ಮಾಡ್ತಿರ್ಬೇಕು. ಸೊ ಬಬಲ್ಸ್ ಬಂತು ಅಂದ್ರೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಪ್ರೆಸೆಂಟ್. ಇವಾಗ ಬಬಲ್ಸ್ ಏನು ಕಂಡು ಬಂದಿಲ್ಲ. ಸೊ ಹಾಗಾಗಿ ನೋ ಬ್ರಿಸ್ಕ್ ಎಫರ್ವೆಸೆನ್ಸ್. ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಆಬ್ಸೆಂಟ್ ಅಂತ ಬರೀತೀರಾ. ಗಣೇಶ ಎಲ್ಲೋದ್ದಪ್ಪ ಗಣೇಶ ಆ, ಗಣೇಶ 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 ಅದಾದ್ಮೇಲೆ ಸೆಕೆಂಡ್ ಗ್ರೂಪ್ ಜಂಪ್ ಆಗ್ತೀರಾ. ಸೊ ಸೆಕೆಂಡ್ ಗ್ರೂಪ್ ಅಲ್ಲಿ ನಿಮ್ಗೆ ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಆಡ್ ಮಾಡಬೇಕು. ಆದಷ್ಟು ಸೆಕೆಂಡ್ ಗ್ರೂಪ್ಗೆ ನೀವು ಡ್ರೈ ಟೆಸ್ಟ್ ಟ್ಯೂಬ್ ಯೂಸ್ ಮಾಡಿ, ಅವಾಗ ನೀಟಾಗಿ ಆನ್ಸರ್ ಗೊತ್ತಾಗುತ್ತೆ. ಸೊ ನೋಡಿ, ಸೊ ನಾನು ಕಾನ್ಸಂಟ್ರೇಟೆಡ್ H2SO4 ಹಾಕ ತಕ್ಷಣ ವೈಟ್ ಫ್ಯೂಮ್ಸ್ ಕಾಣಿಸ್ತಾ ಇದೆ ನಿಮಗೆ ಟೆಸ್ಟ್ ಟ್ಯೂಬ್ ಅಲ್ಲಿ. ಅದಾದ್ಮೇಲೆ ರೆಡ್ಡಿಶ್ ಬ್ರೌನ್ ಕಲರ್ ಅಪಿಯರ್ ಆಗಿದೆ ಕೆಳಗಡೆ. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ Br ಮೈನಸ್ ಅಯಾನ್ ಪ್ರೆಸೆಂಟ್. ಸೊ ಬ್ರೋಮೈಡ್ ಅಯಾನ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಬ್ರೋಮೈಡ್ ಅಯಾನ್ ಪ್ರೆಸೆಂಟ್ ಆಯ್ತು ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಇದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡಬೇಕು. ಸೊ ಇವಾಗ ನಾನು ಕನ್ಫರ್ಮೇಟಿವ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಸೊಲ್ಯೂಷನ್ ಮಾಡ್ಕೋತಾ ಇದ್ದೀನಿ. ಸೊ ಸಾಲ್ಟ್ ಸೊಲ್ಯೂಷನ್ OS ಅಂತಾನು ಕರಿಬಹುದು, ಇಲ್ಲ ಸಾಲ್ಟ್ ಸೊಲ್ಯೂಷನ್. ಸೊ ಸಾಲ್ಟ್ ಪ್ಲಸ್ ವಾಟರ್ ಆಡ್ ಮಾಡಿದೆ, ನೀಟಾಗಿ ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಕನ್ಫರ್ಮೇಟೆಡ್ ಟೆಸ್ಟ್ ಫಾರ್ ಯಾವುದು ಬ್ರೋಮೈಡ್. ಸೊ ಈಗ AgNO3 ಸೊಲ್ಯೂಷನ್ ಹಾಕೋತಾ ಇದ್ದೀನಿ. ಓಕೆನಾ? AgNO3 ಸೊಲ್ಯೂಷನ್ ಹಾಕ ತಕ್ಷಣ ನಮ್ಗೆ ಪೇಲ್ ಎಲ್ಲೋ ಬರಬೇಕು. ಪೇಲ್ ಅಂದ್ರೆ ಒಂಥರ ಲೈಟ್ ಎಲ್ಲೋ, ಲೈಟಿಶ್ ಎಲ್ಲೋ. ಸೊ ಪೇಲ್ ಎಲ್ಲೋ ಪ್ರೆಸೆಂಟ್. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಪೇಲ್ ಎಲ್ಲೋ ಬರ್ತಿದೆ ಅಂತ ಅಂದ್ರೆ ಸೊ ನಿಮ್ಗೆ ಬ್ರೋಮೈಡ್ ಅಯಾನ್ ಕನ್ಫರ್ಮ್ಡ್ ಅಂತ. ಸೊ ಅಬ್ಸರ್ವ್ ಆಗ್ತಿದೆಯಾ? ಅದು ಲೈಟ್ ಎಲ್ಲೋ, ಸ್ವಲ್ಪ ವೈಟಿಶ್ ತರನೇ ಅಪಿಯರ್ ಆಗ್ತಿದೆ. ತುಂಬಾ ಲೈಟ್ ಆಗಿರುತ್ತೆ ಅದು. ಓಕೆನಾ? ಸೊ ಈ ತರ ಬಂದಿದ್ರೆ ಬ್ರೋಮೈಡ್ ಅಯಾನ್ ಪ್ರೆಸೆಂಟ್. ಸೊ ಇದಕ್ಕೆ ಇನ್ನೊಂದು ಕನ್ಫರ್ಮೇಟಿವ್ ಟೆಸ್ಟ್ ಇದೆ. ಸೊ ಅದು ಗ್ಲೋಬಿಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಗ್ಲೋಬಿಲ್ ಟೆಸ್ಟ್ ಇವಾಗ ನೋಡಿ, ನಾನು ಟೆಸ್ಟ್ ಟ್ಯೂಬ್ ಅಲ್ಲಿ ಸಾಲ್ಟ್ ಮತ್ತೆ ವಾಟರ್ ಆಡ್ ಮಾಡ್ಕೊಡ್ತಾ ಇದ್ದೀನಿ. ಸಾಲ್ಟ್ ಸೊಲ್ಯೂಷನ್ ಆಯ್ತು. ಓಕೆನಾ? ಸೊ ಇದಕ್ಕೆ ಇವಾಗ ನಾವು ಕ್ಲೋರಿನ್ ವಾಟರ್ ಅಂಡ್ CCl4 ಸೊಲ್ಯೂಷನ್ ಆಡ್ ಮಾಡಬೇಕು. ಸೊ ಕ್ಲೋರಿನ್ ವಾಟರ್ ಆಡ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ CCl4 ಒಂದು 2 ಡ್ರಾಪ್ CCl4 ಆಡ್ ಮಾಡೋಣ. ಆಗ ನಿಮಗೆ ಗ್ಲೋಬಿಲ್ ಫಾರ್ಮೇಶನ್ ಆಗುತ್ತೆ. ಒಂಥರ ಗುಳ್ಳೆ, ಎಣ್ಣೆ ಗುಳ್ಳೆ ತರ. ಇವಾಗ ನೀರಲ್ಲಿ ಎಣ್ಣೆ ಆಡ್ ಮಾಡಿದ್ರೆ ಸ್ವಲ್ಪ ಅದು ವೇರಿಯೇಷನ್ಸ್ ಕಾಣಿಸುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಬಬಲ್ಸ್ ಕಾಣಿಸುತ್ತೆ. ಸೊ ಅದೇ ತರ ನಿಮ್ಗೆ ಎಣ್ಣೆ ಗುಳ್ಳೆ ತರ ನಿಮ್ಗೆ ಕೆಳಗಡೆ ಅಬ್ಸರ್ವ್ ಮಾಡ್ಬೋದು. ಸೊ ಸಪರೇಟ್ ಲೇಯರ್ ಫಾರ್ಮೇಶನ್ ಆಗಿದೆ ಅದು. ಕೆಳಗಡೆ ಕುತ್ಕೊಂಡಿದೆ ಅದು. ಸೊ ಕೆಲವೊಮ್ಮೆ ಅದು ಯೆಲ್ಲೋಯಿಶ್ ಕಾಣಿಸುತ್ತೆ, ಕೆಲವೊಮ್ಮೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಜಸ್ಟ್ ಆ ಗ್ಲೋಬಿಲ್ ಬಂದಿದ್ಯಾ ಅಂತ ನೋಡಿ. ಸೊ ಅದು ಬ್ರೋಮೈಡ್ ಅಯಾನ್ ಪ್ರೆಸೆಂಟ್, ಕನ್ಫರ್ಮ್ಡ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಅಂಡ್ ಕನ್ಫರ್ಮ್. ಸೊ ಇಲ್ಲಿಗೆ ಕನ್ಫರ್ಮೇಟಿವ್ ಟೆಸ್ಟ್ ಮುಗೀತು. ಈಗ ನಾವು 0th ಗ್ರೂಪ್ ಬೇಸಿಕ್ ರಾಡಿಕಲ್ಗೆ ಹೋಗ್ತಾ ಇದೀವಿ. ಸೊ ಸಾಲ್ಟ್ ಪ್ಲಸ್ ವಾಟರ್. ಸೊ ಇದಕ್ಕೆ ಡೈಲ್ಯೂಟ್ NaOH ಹಾಕ್ತೀವಿ. ಹೀಟ್ ಆರ್ ಶೇಕ್, ಹೀಟ್ ಆರು ಮಾಡ್ಬೋದು, ಇಲ್ಲಾಂದ್ರೆ ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕ್ ಮಾಡಿ ಸೊ ಸ್ಮೆಲ್ ಚೆಕ್ ಮಾಡಿದಾಗ ನಮಗೆ ಪಂಜೆಂಟ್ ಸ್ಮೆಲ್ ಬಂತು ಅಂದ್ರೆ, ಸ್ಮೆಲ್ಲು ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ ಅಂತ ಹೇಳಿದ್ರೆ ಸೊ NH4 ಪ್ಲಸ್ ಅಯಾನ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಅಮೋನಿಯಾ ಪ್ರೆಸೆಂಟ್, ಅಮೋನಿಯಂ. ಓಕೆ, ಅಮೋನಿಯಂ ಅಯಾನ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಸ್ಮೆಲ್ ಬರ್ತಾ ಇದೆ ಇವಾಗ ನಾವು ಚೆಕ್ ಮಾಡಿದಾಗ. ಸೊ ಇದು ಪ್ರೆಸೆಂಟ್ ಆಗಿದೆ, NH4 ಪ್ಲಸ್ ಅಯಾನ್ ಪ್ರೆಸೆಂಟ್. ಇದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡಬೇಕು. ಯಾವಾಗ ಒಂದು ಅಯಾನ್ ಪ್ರೆಸೆಂಟ್ ಆಗುತ್ತೋ ಅದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಕನ್ಫರ್ಮೇಟಿವ್ ಟೆಸ್ಟ್ಗೆ ಸಾಲ್ಟ್ ಸೊಲ್ಯೂಷನ್ ದರ್ ಇಸ್ OS ಪ್ಲಸ್ ನೆಸ್ಲರ್ಸ್ ರಿಯೇಜೆಂಟ್, 1-2-3 ಡ್ರಾಪ್ಸ್ ಆಫ್ ನೆಸ್ಲರ್ಸ್ ರಿಯೇಜೆಂಟ್ ಆಡ್ ಮಾಡ್ತೀವಿ. ಓಕೆನಾ? ಸೊ ಅದಾದ್ಮೇಲೆ ಇದಕ್ಕೆ ಡೈಲ್ಯೂಟ್ NaOH ಆಡ್ ಮಾಡಿದಾಗ ಬ್ರೌನ್
ಬ್ರೌನ್ ಕಲರ್ ಫಾರ್ಮೇಷನ್ ಆಯಿತು ಅಂದರೆ ಬ್ರೌನ್ ಪಿ ಪಿ ಟಿ ಫಾರ್ಮೇಷನ್ ಆಯಿತು ಅಂತಂದರೆ ಸೊ ನಮಗೆ ಏನು ಪ್ರೆಸೆಂಟ್ ಅಮೋನಿಯಂ ಅಯಾನ್ ಈಸ್ ಕನ್ಫರ್ಮ್ಡ್ ಅಂತ ಹೇಳ್ತೀವಿ. ಸೊ ನೋಡಿ ಅಲ್ಲಿ ನೆಸ್ಲಸ್ ರಿಯೇಜೆಂಟ್ ಆ್ಯಡ್ ಮಾಡಿಕೊಂಡೆ, ಈಗ NaOH ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬ್ರೌನ್ ಕಲರ್ ಅಪಿಯರ್ ಆಯ್ತಲ್ವಾ. ಓಕೆ, NH4+ ಅಯಾನ್ ಕನ್ಫರ್ಮ್ಡ್ ಅಂತ ಬರಿತೀವಿ. ಸೊ ಓವರ್ ಆಲ್ ಸಾಲ್ಟ್ ನಮ್ಗೆ ಯಾವ್ದು ಪ್ರೆಸೆಂಟ್ ಆಗಿದೆ ಆಸಿಡ್ ರಾಡಿಕಲ್ ಅಲ್ಲಿ, ಸೊ ಬ್ರೋಮೈಡ್, ಇಲ್ಲಿ ಅಮೋನಿಯಾ, ಸೊ ಅಮೋನಿಯಂ ಬ್ರೋಮೈಡ್ ಸಾಲ್ಟ್ ನಮಗೆ ಫಾರ್ಮೇಷನ್ ಆಗಿದೆ. ನಿಮಗೆ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕ್ವಿಕ್ ರಿವಿಷನ್ ಏನಾರು ಬೇಕಿದ್ದಲ್ಲಿ ಸೊ ನೀವು ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೇನೆ ನಮ್ಮ ಆ್ಯಪಲ್ಲಿ ನಾವು ಈ ಸಲದಿಂದ KCET ಜೊತೆಗೆ KCET ಕೌನ್ಸ್ಲಿಂಗ್ನ ನಡೆಸ್ಕೊಡ್ತಾ ಇದ್ದೀವಿ. ಕ್ಲಾಸಸ್ಸು ತಗೊಂಡಂಗಾಗುತ್ತೆ, ಹಾಗೇನೆ ನಿಮಗೆ ರ್ಯಾಂಕಿಂಗ್, ಸೊ ಕ್ಲಾಸಸ್ ಆದಮೇಲೆ CET ಎಕ್ಸಾಮ್ ಆದಮೇಲೆ ನಿಮ್ಗೆ ಏನು ರ್ಯಾಂಕಿಂಗ್ ಬಂದಿರುತ್ತೋ ಆ ಬೇಸಿಸ್ ಮೇಲೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಮತ್ತು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಹೇಗೆ ನೀವು ಯಾವ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಗೈಡೆನ್ಸ್ನ ನಾವು ಕೊಡ್ತೀವಿ. ಓಕೆನಾ. ಸೊ ಆ ಕೋರ್ಸಲ್ಲಿ ಸೊ ಕಂಪ್ಲೀಟ್ ನೀವು ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕನೂ ಅಂದರೆ ಅಡ್ಮಿಷನ್ ಆಗೋ ತನಕನೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಸೊ ನಮ್ಮ ಕೋರ್ಸಲ್ಲಿ ಹಾಗಾಗಿ CET ಮತ್ತು ಕೌನ್ಸ್ಲಿಂಗ್ನ ಎರಡು ಮರ್ಜ್ ಮಾಡಿ ಆ್ಯಡ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದವರು ಸೊ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ, ಸೊ ಅದನ್ನ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲದಿದ್ದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ, ರೈಟ್. So this is all about today's video. I'll meet in the next video. Until then, take care. Bye.